ನಗರದ ಕನ್ನಡ ಸಾಹಿತ್ಯ ಭವನದ ಉದ್ಘಾಟನಾ ಕಾರ್ಯಕ್ರಮದ ವೇಳೆ ರಾಜ್ಯದ ಅರಣ್ಯ ಖಾತೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ವಾಹನಕ್ಕೆ ಮುತ್ತಿಗೆ ಹಾಕಿ ಕಾರಂಜಿ ಸಂತ್ರಸ್ತರು ಪ್ರತಿಭಟನೆಯನ್ನ ನಡೆಸಿದರು. ಕಳೆದ 2 ವರ್ಷಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿ ಎದುರು ಅನಿರ್ದಿಷ್ಟಾವಧಿಯ ಧರಣಿ ಮಾಡುತ್ತಿರುವ ರೈತರು ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಹಲವು ಬಾರಿ ಸರ್ಕಾರಕ್ಕೆ ಒತ್ತಾಯಿಸಿದ್ದರು. ಸಚಿವರು ಕೇವಲ ಭರವಸೆಯನ್ನ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿರುವ ಹಿನ್ನೆಲೆ ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡಿದರು. ಇದೇ ವೇಳೆ ಸಚಿವ ಈಶ್ವರ್ ಖಂಡ್ರೆ ರೈತರ ಜೊತೆ ಮಾತುಕತೆ ನಡೆಸಿ ಮತ್ತೆ ಪರಿಹಾರದ ಭರವಸೆಯನ್ನ ನೀಡಿ ತೆರಳಿದರು. ಸುರೇಶ್ ಚಂದ್ರಶೆಟ್ಟಿಯವರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕನ್ನಡದ ಬೆಳವಣಿಗೆ ಕನ್ನಡದ ಬೀದರ್ ಸಂಸ್ಕೃತಿ ವೇದಿಕೆ ಸೌದಿಯವರು ಕವಿಗೋಷ್ಠಿಯ ಮುಖ್ಯ ಅತಿಥಿಗಳಾಗಿದ್ದರೆ ಅವರೆಲ್ಲರೂ ಕೂಡ ವೇದಿಕೆಯಲ್ಲಿ ಬರಬೇಕಾಗಿ ಕೋರಿಕೊಂಡು ಒತ್ತಿನ ಬೆಲೆ ಅಂತೇಳಿ ನಿಗದಿ ಮಾಡಿ ಪರಿಹಾರ ಕೊಡುವಲ್ಲಿ ಸಾಧ್ಯ. ಬಹಳಷ್ಟು ಮಟ್ಟಿಗೆ ಬಾಬುರಾವ್ ಭಟ್ಟೆಯವರು, ಡಾಕ್ಟರ್ ವೈದ್ಯನಾಥ್ ಭಟ್ಟೆಯವರು ದಯವಿಟ್ಟು ವೇದಿಕೆ ಬಂದು ನಮ್ಮಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಿ ಹೋಗಬೇಕಾಗಿ ಕೋರಿಕೆ. ಡಾಕ್ಟರ್ ವೈದ್ಯನಾಥ್ ಭಟ್ಟೆಯವರು ನಿಮಗೆ ಬೆಂಬಲ ಸೂಚಿಸಿ ನಾನು ಸುಮಾರು ಸಲ ಬಂದಿದ್ದೆ. ಸೈಡಿಗೆ ಬರ್ರಿ ಸರ, ಎಲ್ಲರೂ ದಯವಿಟ್ಟು ಸೈಡಿಗೆ ಬರ್ರಿ. ಕರೆಕ್ಟ್ ಬರ್ತಾರೆ, ಸುಮ್ಮನೆ ಗಡ್ಬಡ್ ಮಾಡಿದ್ರೆ ಕರೆಕ್ಟ್ ಬರ್ತಾರೆ. ನೀವು ಹಿಂದೆ ಬಸರ ಹಿಂಗೆ ಬರ್ರಿ ನೋಡಿ, ಸೈಡಿಗೆ ಬರ್ರಿ. ನೋಡ್ರಿ ಕೇಳ್ರಿ, ನನ್ಕಿಂತ ಮ್ಯಾಗಿದ್ದವರು ಅದಕ್ಕಿಂತ ಅವ್ರಕ್ಕಿಂತ ಮ್ಯಾಗಿದ್ದವರು ವ್ಯವಸ್ಥೆಯಲ್ಲಿ ಇಡೀ ಮ್ಯಾಗಿನಿಂದ ಕೆಳಗಿಂತ ಒಂದು ಹೈರಾರ್ಕಿ ನಾನು ಹೇಳಿದ್ದೆ ಕೇಳುವ ಪ್ರಯತ್ನ ಮಾಡ್ತಾ ಇದ್ದೀವಿ, ಜೊತೆಯಲ್ಲಿದ್ದೀವಿ. ಏನು ಸಹಾಯ ಸಾಧ್ಯತೆ ಮಾಡ್ತೀವಿ. ಹೆಂಗೆ ಬರುವ 22ರ ಒಳಗಾಗಿ ಬೆಂಗಳೂರಲ್ಲಿ ಒಂದು ಸಭೆ ಕರೆಸ್ತೀನಿ. 12ರಿಂದ 22 ಒಳಗೆ